ಅಡಿಗರ ಬಗೆಗಿನ ಉಪನ್ಯಾಸಕ್ಕೆ ಪ್ರತಿಸ್ಪಂದನೆ ನೀಡ್ತಾ ಇದ್ದಾರೆ. ಸೊ ವಿಕ್ರಮ್ ವಿಸಾಜೆ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಇದಾದ ಮೇಲೆ ಡಾಕ್ಟರ್ ತಾಯಿಣಿ ಶುಭದಾಯಿನಿ, ಪ್ರಾಧ್ಯಾಪಕರು, ಇಂಗ್ಲೀಷ್ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಿತ್ರದುರ್ಗ, ಇವರು ಅಡಿಗರ ಕಾವ್ಯ ವಸಾಹತೋತ್ತರ ನೆಲೆ ಈ ವಿಚಾರದ ಮೇಲೆ ಮಾತಾಡ್ತಾ ಇದ್ದಾರೆ. ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಡಿಗರ ಕಾವ್ಯ ವ್ಯಕ್ತಿತ್ವದ ಕುರಿತು ಮಾತಾಡಿದ್ದಾರೆ. ಆಮೇಲೆ ಅಡಿಗರು ನವೋದಯ ಕಾವ್ಯದ ಬಗ್ಗೆ ಹೊಂದಿದ್ದಂಥ ಧೋರಣೆ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಅಡಿಗರು ಕಮ್ಯುನಿಸಮ್ ಬಗ್ಗೆ, ಜನಸಂಘದ ಬಗ್ಗೆ ಮತ್ತು ಕಾಂಗ್ರೆಸ್ ಬಗ್ಗೆ ಹೊಂದಿರುವಂಥ ನಿಲುವುಗಳ ಕುರಿತು ಅನಂತಮೂರ್ತಿಯವರು ಮಾತಾಡಿದ್ದಾರೆ. ಆಮೇಲೆ ಅಡಿಗರ ಬರಹಕ್ಕೆ ನಾನು ಎಂಟರಾದ ಮೇಲೆ, ಅಂದರೆ ಅನಂತಮೂರ್ತಿಯವರು ಎಂಟರಾದ ಮೇಲೇ ಅನಂತಮೂರ್ತಿಯವರ ಬರಹ ಹೇಗೆ ಬೇರೆ ದಿಕ್ಕಿಗೆ ಹೋಗ್ಲಿಕ್ಕೆ ಶುರು ಮಾಡ್ತು ಅನ್ನುವಂಥದ್ದನ್ನು ಅವರು ವಿವರಿಸಿದ್ದಾರೆ. ಆಮೇಲೆ ಅಡಿಗರಿಗೆ ಕಾವ್ಯ ರಚನೆಯ ಸಂದರ್ಭದಲ್ಲಿ, ಜೀವನದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿದ್ದಂಥ ಒಂದು ವೈಯಕ್ತಿಕ ಸಾಕ್ಷಿತ್ವ, ಅಂದರೆ ಒಂದು ತನ್ನತನದ ಹುಡುಕಾಟ, ಒಂದು ಸ್ವಂತಿಕೆ, ಅದು ಹೇಗೆ ಅವರ ಕಾವ್ಯವನ್ನು ಮುನ್ನಡೆಸ್ತಾ ಇತ್ತು ಅನ್ನುವಂಥ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಒಬ್ಬ ಕವಿ ಸತ್ಯವನ್ನು ಮುಖಾಮುಖಿಯಾದಾಗ ಅವನ ಒಳಗೆ ಅಥವಾ ಅವಳೊಳಗೆ ಸಂಭವಿಸುವಂಥ ಒಂದು ತಲ್ಲಣ ಯಾವ ಬಗೆಯದಾಗಿರ್ತದೆ ಅನ್ನುವಂಥದ್ರ ಬಗ್ಗೆ ಮಾತಾಡಿದ್ದಾರೆ. ಹೀಗಾಗಿ ಬಹಳ ಒಂಥರ ವಿಮರ್ಶೆಯ ತರಹವೂ ಅಥವಾ ಒಂದು ಫಿಲಾಸಫಿ, ಒಂದು ತತ್ವಜ್ಞಾನವನ್ನು ಮಂಡಿಸ್ತಾ ಇರೋ ರೀತಿಯಲ್ಲಿಯೂ ಅವರು ಮಾತಾಡ್ತಾ ಹೋಗಿದ್ದಾರೆ. ಕೊನೆಗೆ ನನಗೇನು ಅನ್ನಿಸ್ತು ಈ ಉಪನ್ಯಾಸವನ್ನು ಕೇಳಿ ಅಂತಂದರೆ, ಅಡಿಗರ ಕಾವ್ಯ ಅನಂತಮೂರ್ತಿಯವರಿಗೆ ಅದು ಕೇವಲ ಒಂದು ಕಾವ್ಯವಾಗಿ ಮಾತ್ರ ಕಾಣ್ತಾ ಇಲ್ಲ, ಅದೊಂದು ಜ್ಞಾನದ ಒಂದು ಸ್ವರೂಪವಾಗಿ ಕೂಡ ಅವರಿಗೆ ಕಾಣ್ತಾ ಇದೆ. ಅಥವಾ ಕನ್ನಡ ಕಾವ್ಯ ಸಂಸ್ಕೃತಿಯನ್ನು ನಿರ್ಮಿಸ್ತಾ ಇರುವಂಥ ಒಂದು ಸ್ಥಿತಿಯ ಥರ ಕೂಡ ಅವರಿಗೆ ಕಾಣಿಸ್ತಾ ಇದೆ. ದಿಸ್ ಈಸ್ ದ ಹೈಟ್ ಆಫ್ ಅನಂತಮೂರ್ತಿಸ್ ರೀಡಿಂಗ್. ಅಂದರೆ ಕಾವ್ಯವನ್ನು ವಿಸ್ತಾರ ಮಾಡುವ ಬಗ್ಗೆ, ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಚೌಕಟ್ಟೇನಿದೆ, ರೇಂಜ್ ಏನಿದೆ ಅನಂತಮೂರ್ತಿಯವ್ರದ್ದು, ಅದು ಯಾವೆಲ್ಲ ದಿಕ್ಕಿಗೆ ಚಲಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತದೆ ಇಡೀ ಉಪನ್ಯಾಸದಲ್ಲಿ. ಬಹುಶಃ ಆಮೇಲೆ ನೀವು ಯೂಟ್ಯೂಬ್ನಲ್ಲಿ ಈ ಉಪನ್ಯಾಸವನ್ನು ಕೇಳಿಸ್ಕೊಳ್ಬೋದು. ಆಮೇಲೆ ಅನಂತಮೂರ್ತಿಯವರು ಮತ್ತೆ ಈ ಉಪನ್ಯಾಸದಲ್ಲಿ ಬಹಳ ಒತ್ತು ಕೊಟ್ಟು ಮಾತಾಡಿದ್ದೇನು ಅಂತಂದರೆ, ಒಂದು ನೈಜ ಧ್ವನಿ. ನಾನು ಅಡಿಗರನ್ನು ಓದಿದಾಗೆಲ್ಲ ನನಗೆ ಕಾಡುವಂಥದ್ದು ಯಾವುದು ಅಂತಂದರೆ, ಆ ಕಾವ್ಯದ ಒಳಗಿರುವಂಥ ಒಂದು ನೈಜ ಧ್ವನಿ, ಸದಾ ತಲ್ಲಣಿಸ್ತಾ ಇರುವಂಥ ಒಂದು ನೈಜ ಧ್ವನಿ ಏನಿದೆ, ಅದು ನನಗೆ ಬಹಳ ಡಿಸ್ಟರ್ಬ್ ಮಾಡ್ತದೆ ಅಂಥೇಳಿ ಅನಂತಮೂರ್ತಿಯವರು ಮಾತಾಡ್ತಾ ಅದನ್ನು ಉಲ್ಲೇಖ ಮಾಡಿದರು. ಬಹುಶಃ ಇದು ಅನಂತಮೂರ್ತಿಯವರು ಓದಿನ ಕ್ರಮನೇ ಆಗಿತ್ತು. ನೀವು ಸಾಮಾನ್ಯವಾಗಿ ಅವರು ಯಾರ್ಯಾರ ಬಗ್ಗೆ ಬರೆದಿದ್ದಾರೆ ಅನ್ನುವಂಥ ವಿಮರ್ಶೆಗಳನ್ನು ನೋಡ್ತಾ ಹೋದರೆ, ಆ ರೈಟರ್ಸ್ದೇ ಆದಂಥ ಒಂದು ಧ್ವನಿಯನ್ನು ಅವರು ಹುಡುಕ್ತಾ ಇದ್ದರು. ಕುವೆಂಪು ಅವರದೇ ಒಂದು ಧ್ವನಿ, ಕಾರಂತರದೇ ಒಂದು ಧ್ವನಿ, ಅಡಿಗರದೇ ಒಂದು ಧ್ವನಿ, ಅಥವಾ ದೇವನೂರು ಮಹಾದೇವರದೇ ಒಂದು ಧ್ವನಿ, ಅಥವಾ ಜನ ತೇಜಶ್ರೀ ಅವನರಿವಿನಲ್ಲಿ ಬರೆದ್ರೆ ಅದರೊಳಗೆ ಅವಳದೇ ಆದಂಥ ಒಂದು ಧ್ವನಿ, ಅಂಥ ಒಂದು ನೈಜ ಧ್ವನಿಯ ಹುಡುಕಾಟ ಅದು ಅನಂತಮೂರ್ತಿಯವರಿಗೆ ಬಹಳ ಇಷ್ಟ ಆಗ್ತಾ ಇತ್ತು ಅಂಥೇಳಿ ಅನ್ನಿಸ್ತದೆ. ಹೀಗಾಗಿನೇ ಬಹಳ ಎರವಲು ತಂದ ವಿಚಾರಗಳು, ಅಥವಾ ಕ್ಲೀಶೆಯ ವಿಚಾರಗಳು, ಅಥವಾ ಅಷ್ಟು ಪಕ್ವಗೊಳ್ಳದೇ ಇರುವಂಥ ಜಾಡಿಗೆ ಬಿದ್ದಂಥ ಕಾವ್ಯದ ರಚನೆಗಳು ಅನಂತಮೂರ್ತಿಯವರ ಆಳಕ್ಕೆ ಅವು ತಾಗ್ತಾ ಇರಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಅವರು ಎಲ್ಲೆಲ್ಲಿ ಪಿಕಪ್ ಮಾಡಿಕೊಂಡು ಅದನ್ನು ವಿವರಿಸ್ತಾ ಇರುವಂಥ ರೀತಿ ನೋಡಿದರೆ. ಯಾಕಂದರೆ ಹೆಮಿಂಗ್ವೇ ಸೌಂಡ್ಸ್ ಲೈಕ್ ಎ ಹೆಮಿಂಗ್ವೇ, ಎಲಿಯಟ್ ಶುಡ್ ಸೌಂಡ್ಸ್ ಲೈಕ್ ಎ ಎಲಿಯಟ್. ಹೀಗೆ ಅಡಿಗರು ಕಾವ್ಯದೊಳಗೆ ಇರುವಂಥ ಒಂದು ಅಡಿಗತ್ವ ಅಥವಾ ಅಡಿಗತನ ಏನಿದೆ, ಅದನ್ನು ಮತ್ತೆ ನಮ್ಮ ಗಮನಕ್ಕೆ ತರುವಂಥ, ಅದನ್ನು ಮತ್ತೆ ವಿಶ್ಲೇಷಣೆ ಮಾಡುವಂಥ ಒಂದು ಸೂಚನೆಗಳನ್ನು, ನಿರೂಪಣೆಗಳನ್ನು ಅನಂತಮೂರ್ತಿಯವರು ಈ ಒಂದು ಉಪನ್ಯಾಸದಲ್ಲಿ ಮಾಡಿದ್ದಾರೆ. ಆಮೇಲೆ ಅದು ಹೇಗೆ ಆ ಉಪನ್ಯಾಸ ಬೆಳೀತಾ ಇದೆ ಅಂತಂದರೆ, ಒಂಥರ ಈ ಟ್ರಾನ್ಸೆಂಡೆನ್ಸಿ, ಅದನ್ನು ಓದ್ತಾನೆ ಅವರೊಳಗೆ ಒಂದು ವಿಶೇಷವಾದಂಥ ಅನುಭೂತಿಯಾಗಿ, ಒಂದು ಬೇರೆ ತರಹದ ಪ್ರಜ್ಞೆಯಾಗಿ ವಿಸ್ತಾರಗೊಳ್ಳುವಂಥ ಒಂದು ಕ್ರಮ. ನಾವು ಯಾವುದೋ ಒಂದು ಕಾವ್ಯ ಪದ್ಧತಿಯಲ್ಲಿ ಯಶಸ್ವಿಯಾದ ತಕ್ಷಣ ಆ ಪದ್ಧತಿಯನ್ನು ಜೀವನದುದ್ದಕ್ಕೂ ಕೂಡ ಕಂಟಿನ್ಯೂ ಮಾಡಲಿಕ್ಕೆ, ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಬಯಸ್ತಾ ಇರ್ತೀವಿ. ಯಾಕಂದರೆ ಒಂದು ಕಂಫರ್ಟ್ ಝೋನ್ ನಮಗೆ ಸಿಕ್ಕಿಬಿಡ್ತದೆ. ಬಹುಶಃ ಈ ಮಾದರಿಯಲ್ಲಿ ಬರೆದ್ರೆ ನನ್ನ ಕವಿತೆ ಚೆನ್ನಾಗಾಗ್ತದೆ, ಅಥವಾ ಇಂಥ ಒಂದು ರಚನೆಯಲ್ಲಿ ನಾನು ಕವಿತೆ ಕಟ್ಟಿದರೆ ನನ್ನ ಕವಿತೆಗೆ ಒಂದು ದಿಕ್ಕು ಇದೆ. ಒಂದು ಸಲ ಕನ್ಫರ್ಮ್ ಆಗಿಬಿಡ್ತು ಅಂತಂದರೆ ಬಹಳಷ್ಟು ಕವಿಗಳು ಅದೇ ಜಾಡಿಗೆ ಬಿದ್ದು ಬರಿತಾ ಹೋಗ್ತಾರೆ. ಬಟ್ ಅಡಿಗರಿಗೆ
ಕಾವ್ಯದ ಇಂಥ ರಚನಾ ಕ್ರಮಗಳ ಅಪಾಯ ಗೊತ್ತಿತ್ತು ಅನ್ನುವಂಥದ್ದನ್ನು ಅನಂತಮೂರ್ತಿಯವರು ಸೂಚಿಸ್ತಾ ಇದ್ದಾರೆ. ಯಾವಾಗ ಅವರು ಅತ್ಯುತ್ತಮ ಕಾವ್ಯದ ಪೀಕಿಗೆ ತಲುಪಿದ್ದಾರೋ ಆವಾಗ ಅಂಥ ರಚನೆಯ ಸ್ವರೂಪವನ್ನು ಮುರಿದು ಇನ್ನೊಂದು ರಚನೆಯ ಬೆನ್ನನ್ನು ಅವರು ಹತ್ತಿದ್ದಾರೆ. ಅದರೊಳಗೆ ಅವರು ಸಕ್ಸಸ್ ಆಗಿದ್ದು ಬಿಟ್ಟಿದ್ದದು ಎರಡನೇ ಮಾತು. ಆದರೆ ಯಾವುದು ನನಗೆ ಕಂಫರ್ಟ್ ಅನಿಸಿದೆ ಅಥವಾ ಯಾವುದು ನನಗೆ ಒಗ್ಗಿದೆ ಅಂಥ ಮಾದರಿಗಳನ್ನು ಮತ್ತೆ ಮತ್ತೆ ನಿರಾಕರಿಸುವ ಅಡಿಗರ ಒಂದು ಕಾವ್ಯ ವ್ಯಕ್ತಿತ್ವ ಏನಿತ್ತು ಆ ವ್ಯಕ್ತಿತ್ವವನ್ನು ಒತ್ತು ಕೊಟ್ಟು ಅನಂತಮೂರ್ತಿಯವರು ಮಾತಾಡಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಸೂಚನೆ. ಯಾಕಂದರೆ ಸಾಮಾನ್ಯವಾಗಿ ಅಂಥ ಯಶಸ್ವಿ ಮಾದರಿಗಳನ್ನು, ಯಶಸ್ವಿ ಸೂತ್ರಗಳನ್ನು ಬಿಡಲಿಕ್ಕೆ ಒಬ್ಬ ಕವಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಅಡಿಗರಂಥ ಒಬ್ಬ ಕವಿಗೆ, ಸದಾ ಒಂದು ನೈತಿಕ ಚಡಪಡಿಕೆಯಲ್ಲಿದ್ದಂಥ ಕವಿಗೆ ಅದು ಸಾಧ್ಯ ಹೇಗಾಯಿತು ಅನ್ನುವಂಥದ್ದನ್ನು ಅನಂತಮೂರ್ತಿಯವರು ಅದನ್ನು ವಿಸ್ತರಿಸ್ತಾ ಬೆಳೆಸ್ತಾ ಹೋಗಿದ್ದಾರೆ. ಅಡಿಗರ ಕಾವ್ಯದಲ್ಲಿ ಅವರು ಮತ್ತೆ ಮತ್ತೆ ಧ್ಯಾನಿಸಿದ್ದು ಎಂಥ ಸ್ವಾತಂತ್ರ್ಯ ಅಂತಂದರೆ ಅದನ್ನು ಅನಂತಮೂರ್ತಿಯವರು ಗುರುತಿಸ್ತಾ ಇದ್ದಾರೆ. ಅದು ಸ್ವಂತಿಕೆಯ ಹುಡುಕಾಟ. ಯಾರಿಗೆ ತಮ್ಮ ಸ್ವಂತಿಕೆಯನ್ನು ಹುಡುಕೊಳ್ಳಿಕ್ಕಾಗೋದಿಲ್ಲ ಅವರು ಯಾವ ಸ್ವಾತಂತ್ರ್ಯಕ್ಕೂ ಕೂಡ ಅರ್ಹರಲ್ಲ ಅನ್ನುವಂಥ ಒಂದು ಪ್ರಜ್ಞೆ ಏನಿದೆ ಅದು ಅಡಿಗರ ಕಾವ್ಯದಲ್ಲಿ ಬಹಳ ಆಳವಾಗಿ ನೆಲೆಯೂರಿದ್ದನ್ನು ಅನಂತಮೂರ್ತಿಯವರು ಗುರುತಿಸಿದ್ದಾರೆ. ಬಹಳ ಮುಖ್ಯವಾದಂಥ ಒಂದು ಹೊಳಹು ಇದು. ತನ್ನತನದ ಹುಡುಕಾಟ, ಸ್ವಂತಿಕೆಯ ಹುಡುಕಾಟ, ಒಂದು ಸ್ವತಂತ್ರವಾದಂಥ ಒಂದು ಆಲೋಚನೆಯ ಕ್ರಮ, ಇವುಗಳನ್ನು ತಲುಪದೇ ಇರಲಾರದಂಥ ಒಂದು ಮನುಷ್ಯನ ಸ್ಥಿತಿ ಏನಿದೆ ಆ ಸ್ಥಿತಿಯನ್ನು ಅವರು ಆ ಹೊಗಳು ಭಟ್ಟನ ಸ್ಥಿತಿಗೆ ಹೋಲಿಸ್ತಾ ಇದ್ದಾರೆ. ಹೀಗಾಗಿ ಆ ಸ್ವತಂತ್ರ ವ್ಯಕ್ತಿತ್ವದ ನಿರಂತರ ಹುಡುಕಾಟನೇ ಅಡಿಗರ ಕಾವ್ಯದ ಉದ್ದೇಶ, ಅಡಿಗರ ಕಾವ್ಯದ ಪ್ರಧಾನವಾದಂಥ ಒಂದು ಸ್ಥಿತಿ ಅನ್ನುವಂಥದ್ದನ್ನು ಅನಂತಮೂರ್ತಿಯವರು ಗುರುತಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರು ಬಳಸಿದ ಒಂದು ಪದ ಯಾವುದು ಅಂತಂದರೆ ಈ ವೈಯಕ್ತಿಕ ಸಾಕ್ಷಿತ್ವ ಅಂತೇಳಿ, ಭಾಳ ಮುಖ್ಯವಾದಂಥ ಪದ. ಆ ಪದ ಏನು ಹೇಳ್ತಾ ಇದ್ದಾರೆ ವೈಯಕ್ತಿಕ ಸಾಕ್ಷಿತ್ವ ಅಂತಂದರೆ, ಸಾಮಾನ್ಯವಾಗಿ ಜನ ಬಯಸಿದ್ದನ್ನು ಕವಿಗಳು ಹೇಳ್ತಾರೆ ಅಥವಾ ಒಂದು ಟ್ರೆಂಡ್ ಸೆಟ್ಟಿಂಗ್ ಆಗಿದ್ದನ್ನು ಕವಿಗಳು ಹೇಳ್ತಾರೆ. ಆದರೆ ಈ ಟ್ರೆಂಡ್ ಸೆಟ್ಟಿಂಗನ್ನು ಮುರಿದು, ಜನ ಬಯಸಿದ್ದನ್ನು ಮುರಿದು, ತನ್ನ ಸ್ವತಂತ್ರವಾದ ಆಲೋಚನೆಗೆ, ತನ್ನ ನೈತಿಕ ಪ್ರಜ್ಞೆಗೆ, ತನ್ನ ವೈಯಕ್ತಿಕ ಸಾಕ್ಷಿತ್ವಕ್ಕೆ ಬದ್ಧರಾಗಿ ಬರೆಯುವುದಿದೆಯಲ್ಲ, ಅದು ಬಹಳ ವಿಚಿತ್ರವಾದಂಥ ಸ್ಥಿತಿ. ಅದನ್ನು ಅಡಿಗರು ತಮ್ಮ ಕಾವ್ಯದುದ್ದಕ್ಕೂ ಕೂಡ ಪಾಲಿಸಿದ್ರು ಅಂಥೇಳಿ ನೋಡಿ. ಯಾಕಂತಂದರೆ ಟ್ರೆಂಡ್ ಸೆಟ್ಟಿಂಗ್ ಬಹಳ ಬೇಗ ನಮ್ಮನ್ನು ಸೆಳೀತಾ ಇರ್ತದೆ, ನಮ್ಮನ್ನು ಆಕರ್ಷಿಸ್ತಾ ಇರ್ತದೆ. ಆದರೆ ಇವುಗಳನ್ನೆಲ್ಲ ಮುರಿದು ತನ್ನ ವೈಯಕ್ತಿಕವಾದಂಥ ಸಾಕ್ಷಿತ್ವದಲ್ಲಿ, ವೈಯಕ್ತಿಕವಾದಂಥ ನೈತಿಕ ಪ್ರಜ್ಞೆಯಲ್ಲಿ ಅದನ್ನು ಹುಡುಕಬೇಕು ಅನ್ನುವಂಥ ತಹತಃ. ಈ ಅನಂತಮೂರ್ತಿಯವರಿಗೆ ಯಾಕೆ ಇದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ, ಜೀವನದ ತುಂಬ ಅನಂತಮೂರ್ತಿಯವರು ಮಾಡಿದ್ದು ಕೂಡ ಇದೇ ಕೆಲಸ. ಎಷ್ಟೇ ವಿರೋಧ ಬಂದರೂ ಕೂಡ ತನ್ನ ಆಳದಲ್ಲಿ ಹೊಳೆದಂಥ ಒಂದು ಸತ್ಯ, ತನ್ನ ವೈಯಕ್ತಿಕವಾದಂಥ ಸಾಕ್ಷಿತ್ವದಲ್ಲಿ ಹೊಳೆದಂಥ ಒಂದು ಸತ್ಯ, ಎಷ್ಟೇ ವಿರೋಧ ಬಂದರೂ ಕೂಡ ಅವರು ಹೇಳ್ತಾ ಇದ್ದದ್ದನ್ನು ಮತ್ತು ಬರವಣಿಗೆ ಮಾಡಿದ್ದನ್ನು ನಾವು ಗಮನಿಸ್ತಾ ಇರ್ತೀವಿ. ಹೀಗಾಗಿ ಅವೆರಡು ಜೀನಿಯಸ್ ಮೈಂಡ್ ಎಲ್ಲೋ ಒಂದು ಕಡೆ ಕೂಡ್ತಾ ಇದ್ದಾವೆ. ಹೀಗಾಗಿನೇ ಅವರಿಗೆ 24ನೇ ವರ್ಷದಲ್ಲಿ ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆನೇ ಶುರುವಾದ ಪ್ರೀತಿ 80 ವರ್ಷದ ನಂತರ ಕೂಡ ಅದರಿಂದ ಕಲಿಯುವಂಥ, ಅದರಿಂದ ಪಡೆಯುವಂಥ ಸಂಗತಿ ಬಹಳಷ್ಟು ಇದೆ ಅಂಥೇಳಿ ಅನಂತಮೂರ್ತಿಯವರಿಗೆ ಅನಿಸಿದೆ. ಹೀಗಾಗಿ ಒಂದು ಕಡೆ ಭಾಳ ಓಪನ್ ಆಗಿ ಹೇಳಿದ್ದಾರೆ ಅವರು, ನಾನು ಅಡಿಗರ ಕಾವ್ಯವನ್ನು ಪ್ರವೇಶಿಸಿದ ಮೇಲೆ ನನ್ನ ಬರವಣಿಗೆ ಬೇರೆ ದಿಕ್ಕು ಹಿಡಿದಿದೆ. ಹೀಗಾಗಿ ವೈಯಕ್ತಿಕವಾಗಿ ನನ್ನ ಬರವಣಿಗೆಗೆ ನಾನು ಬಹಳಷ್ಟು ಅಂಶಗಳನ್ನು ಅಡಿಗರ ಕಾವ್ಯದಿಂದ ಕಲಿತಿದ್ದೀನಿ ಅನ್ನುವಂಥ ಮಾತನ್ನು ಅನಂತಮೂರ್ತಿಯವರು ಹೇಳ್ತಾ ಹೋಗಿದ್ದಾರೆ. ಅನಂತಮೂರ್ತಿಯವರು ಆ ಪದ್ಯದ ಬಗ್ಗೆ ಹೇಳ್ತಾ, ತೆರೆ ಬಿದ್ದರೂ ರಂಗ ಬಿಡದ ಚಿರಯುವಕ ಅಂಥೇಳಿ ಆ ಪದವನ್ನು ಬಳಸಿದ್ದಾರೆ. ಈ ರಂಗ ಬಿಡದ ಅನ್ನುವಂಥ ಒಂದು ಪದವನ್ನು ಇಟ್ಕೊಂಡು ಇದಕ್ಕೆ ಅನೇಕ ಅರ್ಥಗಳನ್ನು ಅನಂತಮೂರ್ತಿಯವರು ಕಟ್ಟಿದ್ದಾರೆ. ರಂಗ ಅಂದರೆ ರಂಗಭೂಮಿ, ಅಥವಾ ಇನ್ನೊಂದು ಅರ್ಥ ಏನಂದ್ರೆ ರಂಗ ಅಂದರೆ ಬಣ್ಣ. ರಂಗ ಬಿಡದ ಅಂತಂದ್ರೆ ಇನ್ನೂ ಬಣ್ಣ ಹಚ್ಕೊಳ್ಳೋದು ಬಿಡ್ತಾನೇ ಇಲ್ಲ. ತೆರೆ ಬಿದ್ದಿದೆ, ರಂಗಭೂಮಿಯನ್ನು ಬಿಡ್ತಾ ಇಲ್ಲ, ಮತ್ತು ಆ ಬಣ್ಣ ಹಚ್ಕೊಳ್ಳೋದು ಕೂಡ ಬಿಡ್ತಾ ಇಲ್ಲ. ತಾನೊಬ್ಬನಿದ್ರೆ ಇಡೀ ಸಭಾಂಗಣ ಭರ್ತಿ ಅನ್ನುವಂಥ ಒಂದು ಸ್ವಭಾವ. ಹೀಗಾಗಂಥ ಎಲ್ಲ ಅಡಿಗರ ಕಾವ್ಯದ ಈ ವಿಶೇಷವಾದಂಥ ಈ ಮಾತಿನ ಫಲಕಗಳೇನಿದ್ದಾವೆ ಅವುಗಳನ್ನು ಒಂದೊಂದಾಗಿ ಎಳೆಯಾಗಿ ಬಿಡಿಸುವಂಥ ಕೆಲಸ ಕೂಡ ಅನಂತಮೂರ್ತಿಯವರು ಮಾಡಿದ್ದಾರೆ. ಅಲ್ಲಿನೇ ಅವರು ಒಂದು ಗೋಪಾಲ್ ಗೌಡ್ರ ಮಾತು ಕೂಡ ನೆನಪಿಸ್ಕೊಂಡಿದ್ದಾರೆ. ಒಂದ್ಸಲ ಗೋಪಾಲ್ ಗೌಡ್ರು ಹೇಳ್ತಾರಂತೆ, ಅನಂತಮೂರ್ತಿ, ಈಗ ನೀನು ಅಡಿಗರ ಕಾವ್ಯದ ಆ ಪದ್ಯ ಅಷ್ಟೆಲ್ಲ ವಿಶ್ಲೇಷಣೆ ಮಾಡಿದ್ರೂ ನೆಹರು ಅವರ ಒಂದು ಆಕರ್ಷಣೆ ಏನಿದೆ ಕಡಿಮೆ ಆಗ್ತಾ ಇಲ್ಲ.
ನೆಹರು ಬಗ್ಗೆ ಎಷ್ಟೇ ಟೀಕೆ ಮಾಡಿದರೂ ಕೂಡ ಅದರ ಒಂದು ಚಾರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿಯನ್ನು ಸಂಪೂರ್ಣವಾಗಿ ನಿರಾಕರಿಸ್ಲಿಕ್ಕೆ ಆಗ್ತಾ ಇಲ್ಲಲ್ಲ. ಅವ್ರು ಎಷ್ಟು ವ್ಯಂಗ್ಯ ಮಾಡ್ತಾ ಇದ್ದಾರೆ, ನನಗೆ ನೆಹರು ಅಷ್ಟು ಹತ್ತಿರ ಆಗ್ತಾ ಇದ್ದಾರೆ ಅಂಥೇಳಿ ಗೋಪಾಲ್ ಗೌಡರು ಹೇಳಿದ್ದನ್ನು ಅನಂತಮೂರ್ತಿಯವರು ತಮ್ಮ ಮಾತಿನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸಂಗತಿ ಹೇಳಬೇಕು, ಈ ಜನಸಂಘದ ಬಗ್ಗೆ. ಅವ್ರು ಚುನಾವಣೆಗೆ ನಿಂತಿದ್ದೆಲ್ಲ ಬಂತು. ಇನ್ನೊಂದು ಭಾಳ ಒಂದು ಮಾಹಿತಿ, ಹೊಸ ಮಾಹಿತಿಯನ್ನು ಅನಂತಮೂರ್ತಿಯವರು ಇಲ್ಲಿ ಕಾಣಿಸ್ತಾ ಇದ್ದಾರೆ. ಏನು ಅಂತಂದರೆ, ಹಾಗೆ ನೋಡಿದರೆ ಅಡಿಗರಿಗೆ ಜನಸಂಘದ ಬಗ್ಗೆ ಕೂಡ ಅಷ್ಟು ಆಸಕ್ತಿ ಇರಲಿಲ್ಲ ಅಂತ. ಜನಸಂಘದಲ್ಲಿ ಇರೋರು ಅಷ್ಟು ಪ್ರಬುದ್ಧರಲ್ಲ, ಅಷ್ಟು ಜಾಣರಲ್ಲ ಅನ್ನುವಂಥ ತಿಳುವಳಿಕೆ ಸ್ವತಃ ಅಡಿಗರಿಗೂ ಕೂಡ ಇತ್ತಂತೆ. ಆದರೆ ಅವರ ಒಂದು ಕಂಪ್ಲೇಂಟ್ ಏನಿತ್ತು ಅಂತಂದರೆ, ಈ ಸಮಾಜವಾದಿಗಳು ಬರೀ ಮಾತಾಡ್ತಾರೆ ಅಂಥೇಳಿ, ಬರೀ ಭಾಷಣ ಮಾತು ಆಡ್ತಾರೆ. ಹೀಗಾಗಿ ಅದು ಏನೋ ಅದಕ್ಕೊಂದು ಸ್ವಲ್ಪ ಡಿಸ್ಟರ್ಬ್ ಮಾಡೋ ಸಲುವಾಗಿ ಈ ಥರದ ಒಂದು ಪದ್ಯವನ್ನು ಅಥವಾ ಈ ಥರದ ಒಂದು ಸ್ಟ್ಯಾಂಡನ್ನು ಅವರು ತಗೊಂಡಿರಬಹುದು ಅಂಥೇಳಿ ಅವರು ಅನಂತಮೂರ್ತಿಯವರು ಒಂದು ಸಣ್ಣ ಉಲ್ಲೇಖವನ್ನು ಅವರು ಮಾಡಿದ್ದಾರೆ. ಅಂದರೆ ಅಡಿಗರ ವ್ಯಕ್ತಿತ್ವ ಎಂಥದ್ದು ಅಂತಂದರೆ, ಮತ್ತು ಅದರ ಒಂದು ಸ್ವತಂತ್ರವಾದಂಥ ಒಂದು ಸ್ವಂತಿಕೆ ಹುಡುಕಾಟ ಎಂಥದ್ದು ಅಂತಂದರೆ, ಅದು ಕಾಂಗ್ರೆಸ್ ಕೈಗೂ ಸಿಗೋದಿಲ್ಲ, ಜನಸಂಘದ ಕೈಗೂ ಸಿಗೋದಿಲ್ಲ, ಕಮ್ಯುನಿಸಂ ಕೈಗೂ ಸಿಗೋದಿಲ್ಲ. ಅಷ್ಟು ಅನನ್ಯವಾದಂಥ ಒಂದು ಸ್ವಂತಿಕೆಯ ಹುಡುಕಾಟದ ವ್ಯಕ್ತಿತ್ವ ಅದು. ಭಾಳ ನಿಷ್ಠುರವಾದಿ ಮತ್ತು ಎಂದೂ ರಾಜಿಯಾಗದಂಥ ಒಂದು ಅವರ ವ್ಯಕ್ತಿತ್ವ ಏನಿತ್ತು ಅದು ಅವರ ಕಾವ್ಯದೊಳಗೂ ಕೂಡ ಇದೆ. ಹೀಗಾಗಿ ಅವರು ಯಾವ ಪಕ್ಷದರು ಅಂಥೇಳಿ ಗುರುತಿಸುವ ಒಂದು ಕ್ರಮ ಏನಿದೆ ಅದು ಎಷ್ಟೋ ಸಲ ಬಹಳ ಹಾಸ್ಯಾಸ್ಪದವಾದಂಥ ಮತ್ತೊಂದು ಹುಸಿತನದ ಒಂದು ಕ್ರಮ ಅಂಥೇಳಿ ಅನಂತಮೂರ್ತಿಯವರು ಸೂಚಿಸ್ತಾ ಇದ್ದಾರೆ. ರಾಮನವಮಿಯ ದಿವಸ ಕವಿತೆ ಬಗ್ಗೆ ಹೇಳ್ತಾ ಕೆಲವು ನವೋದಯದ ಗುಣಗಳು ಅಡಿಗರ ಕಾವ್ಯದಲ್ಲಿ ಹೆಂಗೆ ಆಳವಾಗಿ ಉಳಿದಿದ್ದು ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆ. ಅವರ ಒಂದು ಧ್ಯಾನಶೀಲವಾದಂಥ ಮನಸ್ಸು, ಒಂದು ವೃತ್ತನಿಷ್ಠತೆ, ಅಥವಾ ಒಂದು ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತಿತೇನು ಪುರುಷೋತ್ತಮನ ಅಂಥ ರೂಪರೇಖೆ, ಆ ಹುತ್ತ ಕಟ್ಟುವ ಒಂದು ಚಿತ್ತ, ಆಮೇಲೆ ಆ ಪುರುಷೋತ್ತಮನ ರೂಪರೇಖೆ, ಆಮೇಲೆ ನಿಷ್ಠೆ, ಇಂಥ ಕೆಲವು ಮೌಲ್ಯಗಳನ್ನು ಅವರು ತಮ್ಮೆಲ್ಲ ಅನುಮಾನಗಳ ಜೊತೆ ಕೂಡ ಅವುಗಳನ್ನು ತಮ್ಮದೇ ಆದಂಥ ರೀತಿಯಲ್ಲಿ ಬೆಳೆಸಿಕೊಳ್ಳುವಂಥ, ತಮ್ಮದೇ ಆದಂಥ ರೀತಿಯಲ್ಲಿ ಪೋಷಿಸಿಕೊಳ್ಳುವಂಥ ಒಂದು ಸ್ಥಿತಿ ಅವರ ಆ ಕಾವ್ಯದಲ್ಲಿ ಕಂಡು ಬರ್ತದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಡಾಕ್ಟರ್ ತಾರಿಣಿ ಶುಭದಾಯಿನಿಯವರು ಅಡಿಗರ ಕಾವ್ಯ ವಸಾಹತೋತ್ತರ ನೆಲೆ ಈ ವಿಚಾರದ ಬಗ್ಗೆ ಮಾತಾಡ್ತಾರೆ. ನಾವು ಉಪರಾಷ್ಟ್ರೀಯತೆ ಪ್ರಶ್ನೆ ರಾಷ್ಟ್ರೀಯತೆ ಕಾಲದಲ್ಲೇ ಒಂದು ಹಂತಕ್ಕೆ ಮುನ್ನೆಲೆಗೆ ಬಂದಿತ್ತು. ನಿಮಗೆ ಅಂಬೇಡ್ಕರ್ ಗಾಂಧಿ ಮಾತುಕತೆಗಳೆಲ್ಲವೂ ಗೊತ್ತಾಗ್ತದೆ. ಅಂಬೇಡ್ಕರಲ್ಲಿ ಒಂದು ಮೈಕ್ರೋ ಸೊಸೈಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಒಂದು ಸಣ್ಣ ಸೂಕ್ಷ್ಮವಾದ ಐಡೆಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗಾಂಧಿ ಸಮಗ್ರವಾದಂತಹ ಒಂದು ಐಡೆಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ತಿಕ್ಕಾಟ ಅದು ಪೂನಾ ಪ್ಯಾಕ್ಟಲ್ಲಿ ಎಂಡ್ ಆಯಿತು ಅಂತ ಹೇಳ್ತೀವಿ, ಆದರೆ ಎಂಡ್ ಆಯಿತಾ? ಇಲ್ಲ, ಇನ್ನೂ ಅದರ ಸಂಕಟಗಳಿದೆ, ಇನ್ನೂ ಅದರ ತಲ್ಲಣಗಳಿದೆ, ಅದಿನ್ನೂ ಮುಗಿದಿಲ್ಲ. ಹಾಗಾದರೆ ಇದು ಒಂದು ಉಪರಾಷ್ಟ್ರೀಯತೆ ಪ್ರಶ್ನೆ. ಅಂದರೆ ಒಂದು ಸಮಾಜದ ಆಂತರಿಕವಾಗಿ ನಾವೇನು ಅನುಭವಿಸ್ತಿದ್ವೋ, ಈ ಬೇರೆ ಬೇರೆ ನೆಲೆಗಟ್ಟುಗಳಲ್ಲಿ ನಾವು ಸಮಾಜವನ್ನು ಅಳಿದ್ವಲ್ಲ, ಅದಕ್ಕೆ ಒಂದು ಸಮಗ್ರತೆ ಅನ್ನೋದು ಬರೋದು ಸಾಧ್ಯ ಇದೆಯೇ? ಅದನ್ನು ಒಂದು ಪ್ರಶ್ನೆಯಾಗಿ ನಾವು ಮುಖ್ಯ ಪ್ರಶ್ನೆಯಾಗೇ ನೋಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಈ ಒಂದು ಅಡಿಗರ ಕಾವ್ಯ ಎತ್ತಿದಂತಹ ಒಂದು ಭ್ರಮನಿರಸನದ ಪ್ರಶ್ನೆ ಇದೆಯಲ್ಲ, ಆ ಭ್ರಮನಿರಸನ ಅದು ಆ ಮೂಲದಿಂದಲೂ, ಸೂಕ್ಷ್ಮ ನೆಲೆಯ ಮೂಲದಿಂದಲೂ ಬಂದಿದೆ. ಪ್ರತಿ ಹಿಂದೂ ಬದುಕು ಮತ್ತೊಮ್ಮೆ ಧಗಧಗ ಕುಲುಮೆ ಸೋದರತ್ವದ ಪ್ರೀತಿ ಪ್ರಜ್ವಲಿಸಲಿ. ಪ್ರತಿ ಹಿಂದೂ ಬದುಕು ಅಂತ ಹೇಳ್ತಾರೆ. ಕೊನೆಗೆ ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂದರೆ, ಅನ್ಯಾಯ, ಅಸತ್ಯ, ಅತ್ಯಾಚಾರ, ಶೋಷಣೆಗಳ ವಿರುದ್ಧ ಸಾರೋಣ ನಿರಂತರವಾದ ಧರ್ಮಯುದ್ಧ. ನೋಡಿ ಅಲ್ಲಿ ಮತ್ತೆ ಕತ್ತಲಲ್ಲೂ ಮುಳುಗದಿರಲಿ ಹಿಂದೂ ಸೂರ್ಯ, ಕತ್ತಲಲ್ಲೂ ಮುಳುಗದಿರಲಿ ಹಿಂದೂ ಸೂರ್ಯ. ಹೆಂಗೆ ಓದೋದು ಈ ಲೈನ್ಸ್ ಎಲ್ಲ? ನಾವು ಬರೀ ಪ್ರತಿಮೆಗಳ ಬಗ್ಗೆ ಮಾತ್ರ ಅಲ್ಲ, ಇಲ್ಲಿ ನೇರವಾಗಿ ಕರೆ ಕೊಡ್ತಾ ಇದ್ದಾರೆ. ಮೇಲೆ ಹಿಂದೂ ಅಂದಾಗ ಮತ್ತೆ ಹಲವು ಹಿಂದುತ್ವಗಳಿದೆ, ನಾವು ನೋಡ್ಬೇಕಿಲ್ಲ. ನೋಡಿ, ಅದಕ್ಕೆ ನಾನು ಹೇಳಿ ತುಂಬ ಸಣ್ಣ ಸಣ್ಣ ಡಿವಿಯೇಷನ್ ತಗೊಳುತ್ತೆ,
ಅಡಿಗರ ಕಾವ್ಯ, ಭೂಮಿಗೀತ ಮತ್ತು ಇವೆಲ್ಲ ಮೂಲಕ ಮಹಾಶಯರು ಇವೆಲ್ಲ ಆದಮೇಲೆ ಹಿಂದೂ ಅಂದಾಗ ಇದರಲ್ಲಿ ಹಲವು ಹಿಂದುತ್ವಗಳಿದೆ. ನಮ್ಗೆ ಗೊತ್ತಿದೆ, ರಾಷ್ಟ್ರೀಯತೆ ಕಾಲದಲ್ಲೇ ಗಾಂಧಿ ಪ್ರತಿಪಾದಿಸಿದ ಹಿಂದುತ್ವ ಬೇರೆ, ತಿಲಕರು ಪ್ರತಿಪಾದಿಸಿದಂಥ ಹಿಂದುತ್ವ ಬೇರೆ. ಇದರಲ್ಲಿ ನೋಡಿ, ಇಲ್ಲಿ ಅಡಿಗರು ಎಲ್ಲಿ ಯಾವುದನ್ನು ನಾನು ಶೋಧಿಸ್ಕೋಬೇಕು, ಈ ನೋಡಿ ಒಂದು ಕಡೆಗೆ ಅವರಿಗೆ ಸನಾತನ ಧರ್ಮ ಕೊಡುವಂತಹ ಆಂತರಿಕವಾದಂತಹ ತಿಳುವಳಿಕೆ, ಅದನ್ನು ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ ಅವರಿಗೆ, ಅದನ್ನು ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ. ಅದು ಆಧ್ಯಾತ್ಮಿಕ ತಿಳುವಳಿಕೆ ಅಂತಲೂ ಅವ್ರು ನೇರವಾಗಿ ಆ ಪದಗಳನ್ನು ಬಳಸಿದ್ರು ಸಮೇತ ಅದರಲ್ಲಿ ಯಾವುದೋ ಒಂದು ವಿಕಾಸ ಕ್ರಮದ ಒಂದು ಸುಳಿವನ್ನು ನೀಡ್ತಾರೆ. ಎಲ್ಲದರಲ್ಲೂ ಒಂದು ಕಡೆ ವಿಕಾಸ ಕ್ರಮದ ಸುಳಿವನ್ನು ನೀಡ್ತಾರೆ. ಆ ವಿಕಾಸ ಕ್ರಮ ಇರೋದರಿಂದ ಅವರಿಗೆ ಈ ಸನಾತನ ಧರ್ಮದ ಒಂದು ಆಧ್ಯಾತ್ಮಿಕ ತಿಳುವಳಿಕೆ ಬೇಕೇ ಬೇಕು. ಆದರೆ ಅದರ ಕರ್ಮಠತನದ ಹೊರ ಆವರಣ ಇದೆಯಲ್ಲ, ಅದು ಬೇಡ. ಹಾಗಾಗಿ ಎಲ್ಲ ಒಂದು ತಿರಸ್ಕಾರ ಇಲ್ಲ, ಆದರೆ ಶುದ್ಧೀಕರಿಸಿಕೊಳ್ಳುವ ಒಂದು ಪ್ರವೃತ್ತಿ ಇದೆ. ನಮಗೆ ಯಾವುದೋ ಸತ್ವ ಇದೆ, ಇದನ್ನು ಶೋಧಿಸ್ಕೋಬೇಕು, ಇದನ್ನು ಶುದ್ಧೀಕರಿಸ್ಕೋಬೇಕು, ಇದನ್ನು ನಾವು ತೆಗೆದುಕೊಳ್ಬೇಕು ಅನ್ನೋ ಅಂಥ ಒಂದು ಮನೋಧರ್ಮ ಇದೆ. ಇದಕ್ಕೋಸ್ಕರ ಒಂದು ವಿಕಾಸದ ಪಥವಿನ್ಯಾಸದ ಕ್ರಮವನ್ನು ಅವರು ಮಾಡ್ಕೊಳ್ತಾ ಹೋಗ್ತಾರೆ. ನೋಡಿ, ಒಂದು ಕಡೆಗೆ ಇದನ್ನ ಎಷ್ಟು ಚೆನ್ನಾಗಿ ಆತ್ಮವಿಮರ್ಶೆ ಮಾಡ್ಕೊಳ್ತಾ ಅವರು ತಮ್ಮದೇ ಸಮಾಜವನ್ನು ಒಂದು ರೀತಿ, ನಿಮಗೆ ನೆನಪಿರ್ಬೋದು, ಬತ್ತಲಾರದ ಗಂಗೆಯೊಳಗೆ ಗಂಗೆಯ ಅಸಹ್ಯತನದ ಬೇರೆ ಬೇರೆ ಗಲೀಜುಗಳನ್ನು ಹೇಳ್ತಾಳೆ. ಮತ್ತು ಅವರ ಪದಗಳಲ್ಲಿ ಬರ್ತವೆ, ನೀವು ಗಮನಿಸಿ, ಕೆಸರು, ಕೊಚ್ಚೆ, ಮಲಿನತೆ, ಅದು ಗಲೀಜು, ಅದನ್ನು ಎಷ್ಟು ಕಡೆ ಅವರು ಗೊಂದಲಪುರದಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ ನೋಡಿ. ಅವೆಲ್ಲವೂ ರಕ್ತ, ಒಂದು ರೀತಿ ಅದೆಲ್ಲದೂ ಒಂದು ರೀತಿ ಬೇಡ ಆದಂತಹ, ನಾವು ತೆಗೆದು ಹಾಕಬಹುದಾದಂಥ ಒಂದು ಸಂಗತಿಗಳಾದರೆ, ಇನ್ನೊಂದು ವಿಕಾಸ ಕ್ರಮದ ಒಂದು ಪಥವಿನ್ಯಾಸದ ಒಂದು ಮಾದರಿ. ಆ ಮಾದರಿ ಅದನ್ನೇ ನಾನು ಆಗಲೇ ಹೇಳಿದೆ, ಹನುಮದ್ ವಿಕಾಸಕ್ಕೆ ಕೊನೆಯಲ್ಲಿ ಅಂತ ಹೇಳೋದು. ಮತ್ತು ಶ್ರೀರಾಮನವಮಿ ಕವಿತೆಯ ಒಂದು ಬೆಸ್ಟ್ ಎಕ್ಸಾಂಪಲ್ ಅದು. ಅದರಲ್ಲಿ ಸಹಸ್ರಾರದ ಷಟ್ಚಕ್ರಕ್ಕೆ ಹೋಗೋದನ್ನು, ರಾಕೆಟ್ಟುಗಳ ಮೂಲಕ ಹೋಗೋದನ್ನು ಅವರು ನೆನಪಿಸ್ಕೊಳ್ಳೋದು. ವರ್ಧಮಾನ ಕವಿತೆ ಕೂಡ ಕಾಣಿಸೋದು ಇದೇ ಥರದ ಒಂದು ಸ್ಥಗಿತತೆಯನ್ನು. ಆದರೆ ಚಲನಶೀಲವಾದ ಒಂದು ಅಬ್ಸ್ಟ್ರಾಕ್ಟ್ ಆಗಿರುವಂಥ ಒಂದು ಧರ್ಮ ಇದೆಯಲ್ಲ, ಆ ಧರ್ಮ ಅದು ಸನಾತನ ಆದರೂ ಪರವಾಗಿಲ್ಲ, ಅದನ್ನು ಸ್ವೀಕರಿಸ್ಕೋಬೇಕು ಅನ್ನೋವಂಥ ಒಂದು ಆ ಚಾಲೆಂಜ್ ಇದೆಯಲ್ಲ, ಆ ಚಾಲೆಂಜನ್ನು ನಿಧಾನವಾಗಿ ಅವ್ರ ಕಾವ್ಯ ಒಪ್ಕೊಳ್ತಾ ಬರುತ್ತೆ. ಹಾಗಾಗಿ ಈ ಪೂರ್ವ ಪಶ್ಚಿಮದ ತಾಕಲಾಟ ಒಂದು ಕಡೆಗೆ, ವಸಾಹತೋತ್ತರ ಸಮಾಜಗಳಲ್ಲಿ ಆದದ್ದು ತುಂಬ ಮುಖ್ಯವಾಗಿ ಈ ಸನಾತನ ಧರ್ಮವನ್ನು ನಾವು ಮತ್ತೆ ರಿವಿಷನ್ ಮಾಡ್ಕೊಳ್ಳೋದು, ಮತ್ತು ಇನ್ನೊಂದು ಕಡೆಗೆ ನಾವು ಈ ಪೂರ್ವ ಪಶ್ಚಿಮದರಲ್ಲಿ ಎರಡಕ್ಕೂ ದೊಡ್ಡದಾದಂಥ ಒಂದು ಕಂದಕ ಏನೂ ಇಲ್ಲ. ಪೂರ್ವ ಎಷ್ಟೋ ಕಡೆಗೆ ಪಶ್ಚಿಮ ಆಗಿರುತ್ತೆ, ಪಶ್ಚಿಮ ಎಷ್ಟೋ ಕಡೆಗೆ ಪೂರ್ವ ಆಗಿರುತ್ತೆ. ಆದರೆ ನಾವು ಮಾತ್ರ ಇದನ್ನು ನೋಡೋ ದೃಷ್ಟಿ ಎರಡು ಬೇರೆ ಬೇರೆ ಅಂತ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಎರಡನ್ನೂ ಒಳಗೊಂಡಿರ್ತಕ್ಕಂತಹ ವಸಾಹತೋತ್ತರ ಸಮಾಜಗಳು ಮತ್ತು ಸಮಾಜದ ಪ್ರಜೆಗಳು ನಾವೀಗ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಎಲ್ಲಿ ಲ್ಯಾಂಡ್ ಆಗಬೇಕು, ನಾವು ಯಾವ ರಾಜಕೀಯಕ್ಕೆ ಲ್ಯಾಂಡ್ ಆಗಬೇಕು, ಇದು ಅವರ ಸಮಸ್ಯೆ. ಆ ಸಮಸ್ಯೆಯನ್ನು ಜ್ವಲಂತವಾಗಿ ಅವರ ಕವಿತೆಗಳು ಎದುರಿಸ್ತವೆ. ಹಾಗಾಗಿ ಯುಗಾದಿ ಪದ್ಯಗಳಿದಾವಲ್ಲ, ಮತ್ತೊಮ್ಮೆ ನಾವು ಮತ್ತೆ ಮತ್ತೆ ಓದಿದರೆ ನಮಗೆ ಸಿಗುತ್ತೆ. ಅಡಿಗರು ಭಾಳಷ್ಟು ಯುಗಾದಿ ಪದ್ಯಗಳು ಬರೆದಿದ್ದಾರೆ, ಒಂದು 4-5 ಇದ್ದಾವೆ ನನ್ನ ನೆನಪಿನಂತೆ. ಅದರಲ್ಲಿ ಎಲ್ಲದೂ ಕೂಡ ಈ ಯುಗದ ಆದಿ ಏನಿದೆ, ಬೇಂದ್ರೆ ಹೇಳಿದ ಮತ್ತೊಮ್ಮೆ ಪುನರ್ನವೀಕರಿಸ್ಕೊಳ್ಳೋ ಅಂಥ ಯುಗಾದಿನ ಮತ್ತೊಮ್ಮೆ ಆತ್ಮವಿಮರ್ಶೆ, ಅವರಲ್ಲಿ ಕ್ವಶನ್ ಮಾರ್ಕ್ ಅದು. ಅದರ ಜೊತೆಗೆ ಮತ್ತೆ ನಾವು ಯಾವುದೋ ಒಂದು ಕಟ್ಟುವೆವು ನಾವು ಅನ್ನೋ ಆಶೆಯೂ ಇದ್ದೇ ಇದೆ.